ಸ್ಟಾರ್ಟ್ ಮಾಡ್ಬೋದಾ? ಓಕೆ. ಸೊ ನಮಸ್ತೆ, ನನ್ನ ಹೆಸರು ಅನಂತರಾಜು ಅಂತ. ಸೊ ನಾನು ಮೆಕ್ಯಾನಿಕಲ್ ಇಂಜಿನಿಯರು. ಮುಗಿಸಿರೋದು DTDM ಅಂತ, ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್. ಸೊ 22 ವರ್ಷ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ ಆ್ಯಸ್ ಎನ್ ರಿಸರ್ಚ್ ಇಂಜಿನಿಯರ್ R&D ಡಿಪಾರ್ಟ್ಮೆಂಟಲ್ಲಿ. ಸೊ ನಾವು ಇಷ್ಟು ವರ್ಷಗಳ ಕಾಲ 23 ವರ್ಷ ನಾವು ಬೆಂಗಳೂರಲ್ಲಿ ಜೀವನ ಮಾಡಿ, ಬೆಂಗಳೂರು ಜೀವನನೇ ಬೇಡ ಅನಿಸೋಷ್ಟು ಜೀವನ ಬೋರಾಗಿ ಹೋಗ್ಬಿಟ್ಟಿದೆ. ತುಂಬ ಬೋರಾಗಿ ಹೋಗ್ಬಿಟ್ಟಿದೆ ಲೈಫು. ಸೊ ಎಲ್ಲ ಥರದ ಕಷ್ಟಗಳನ್ನೂ ನೋಡಿದ್ದೀವಿ, ಎಲ್ಲ ಥರದ ಲೈಫ್ನೂ ಎಂಜಾಯ್ ಮಾಡಿದ್ದೀವಿ 23 ವರ್ಷದಲ್ಲಿ. ಸೊ ಹಾಗಾಗಿ ನನಗೆ ನೀವು ಅನಂತ್ ಅವರೇ, ನೀವೊಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ. ಯಾವ ಥರದ ಜೀವನ ಎಂಜಾಯ್ ಮಾಡಿದ್ರಿ? ಯಾಕಂದರೆ ನೀವೊಂದು ವೈಟ್ ಕಾಲರ್ ಜಾಬ್ ಸಾಫ್ಟ್ವೇರ್ ಫೀಲ್ಡಿಂದ ಬರ್ಬೇಕಾದ್ರೆ ಅಲ್ಲಿ ಒಂದು ಲೈಫ್ ಯಾವ ಥರ ಇತ್ತು ನಿಮ್ಮದು? ಯಾವ ಥರ ವೆಹಿಕಲ್ಗಳಲ್ಲಿ ಓಡಾಡ್ತಿದ್ರಿ? ಅಲ್ಲ, ನಮ್ಮದು ಹೇಳಿದ ನನ್ನೊಂದು ಲೈಫೆಲ್ಲ ಲಕ್ಸುರಿಯಸ್ ಆಗೇ ಇತ್ತು ಲೈಫೆಲ್ಲ. ಸೊ ಒಂದು ಒಳ್ಳೆ ಅಪಾರ್ಟ್ಮೆಂಟು, 3 BHK ಅಪಾರ್ಟ್ಮೆಂಟು, BMW X1 ಕಾರೇ ಇಟ್ಕೊಂಡಿದ್ದೆ ನಾನು. ಬಟ್ ಆ ಲೈಫ್ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಸೊ ನಾನು 4 ಹಸುಗಳು ತೊಗೊಬಂದ್ಬಿಟ್ಟು ಇವಾಗ ಊರಲ್ಲಿ ಇರೋ ಮನೆಯೇ ಆಲ್ಟ್ರೇಷನ್ ಮಾಡ್ಕೊಂಡು ಇವಾಗ ಊರಲ್ಲಿ ನೆಮ್ಮದಿಯಾಗಿದ್ದೀನಿ. ಇವಾಗ ಊರಲ್ಲಿ ಈಗ ನೀವು ಊರಂದರೆ ನಿಮ್ಮದು ಸ್ಥಳದ ಪರಿಚಯ ಮಾಡ್ಕೊಳ್ಳಿ. ನಮ್ಮದು ಸ್ಥಳ ಬಂದುಬಿಟ್ಟು ಗಿರಿನಾಯಕನ ಪಾಳ್ಯ ಅಂತ, ರೊಳ್ಳ ಮಂಡಲ್, ಮಡಕ್ಷಿರ ತಾಲ್ಲೂಕು, ಸತ್ಯಸಾಯಿ ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶ್. ಓಕೆ. ಎಷ್ಟು ಎಕರೆ ಜಮೀನಿದೆ? ಜಮೀನು ಬಂದ್ಬಿಟ್ಟು ಟೋಟಲ್ 5 ಎಕರೆ ಇದೆ. ಎಲ್ಲ ಪಿತ್ರಾರ್ಜಿತವಾದ ಆಸ್ತಿ. ಸೊ ನಾನು ಮತ್ತು ನನ್ನ ತಮ್ಮ ಇದ್ದರು, ಅಪ್ಪ ಅಮ್ಮ ಇದ್ದಾರೆ. ಸೊ ಅಪ್ಪ ಅಮ್ಮ ಊರಲ್ಲೇ ಇದ್ದಾರೆ. ಬೆಂಗಳೂರಿಗೆ ತುಂಬ ಸಲ ಕರೆದ್ವಿ, ಬಟ್ ಅವ್ರು ಬಂದಿಲ್ಲ. ನಾವೇನೇ ಅದಕ್ಕೋಸ್ಕರ ನಾವು ತಂದೆ ತಾಯಿಗಳನ್ನೂ ನೋಡ್ಕೊಂಡಂಗಾಗುತ್ತೆ. ಯಾಕೆಂದರೆ ನಮ್ಮನ್ನು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ. ಜೀವನ ಪರ್ಯಂತ ಅವರು ಕಷ್ಟಪಟ್ಟು ಬೆಳೆಸೋದು, ಅವರು ಕೊಟ್ಟಿರೋ ಭಿಕ್ಷೆಯಿಂದನೇ ನಾವು ಇವತ್ತು ಈ ಥರ ಇರೋದಕ್ಕೆ ಕಾರಣವೇ ನಮ್ಮ ತಂದೆ ತಾಯಿಗಳು. ಸೊ ಅವರಿಗೋಸ್ಕರನೇ ನಾನೀಗ ಊರಿಗೆ ಹೋಗೋದು. ಎರಡೊಂದು ಉದ್ದೇಶ. ಒಂದು, ನನಗೂ ಜೀವನ ಬೋರಾಗಿದೆ. ನಾನು ಕೃಷಿನಲ್ಲಿ ಏನಾದರೂ ಮಾಡಬೇಕು ಅಂತ, ಒಂದು ವಿಶೇಷವಾದ ಕೃಷಿ ಮಾಡಬೇಕು ಅಂತ, ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ಏನಾದರೂ ಮಾಡಬೇಕು ಕೃಷಿ ಅಂತ. ಎರಡನೇದು, ನನ್ನ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು. ಈ 2 ಉದ್ದೇಶದಿಂದ ನಾನು ಊರಿಗೆ ಬಂದಿರೋದು. ಓಕೆ. ಈಗ ನೀವು ಕೃಷಿ ಮಾಡಬೇಕಂತ ಸಾಕಷ್ಟು ಪುಸ್ತಕಗಳನ್ನ, ಲಿಟ್ರೇಚರ್ಲ್ಲ ಸ್ಟಡಿ ಮಾಡಿದ್ರಿ. ನಾನು ಪುಸ್ತಕ ಜಾಸ್ತಿ ಓದಕ್ಕೆ ಹೋಗಿಲ್ಲ, ತುಂಬ ವೀಡಿಯೋಸ್ ನೋಡಿದ್ದೀನಿ. ಒಂದು 6 ತಿಂಗಳಲ್ಲಿ ತುಂಬ ಇನ್ವೆಸ್ಟಿಗೇಷನ್ ಮಾಡಿ ವೀಡಿಯೋಸ್ ನೋಡಿದ್ದೀನಿ ನಾನು. ಕೃಷಿ ರಿಲೇಟೆಡ್, ಎಸ್ಪೆಷಲಿ ಭೂಮಿ ಯಾವ ಥರ ಇದೆ, ಭೂಮಿ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ ನಾನು. ಅದರಲ್ಲಿ ನಾವು ಆಮೇಲೆ ಯಾವ ಬೆಳೆಗಳಿಟ್ಟರೆ ಆ ಬೆಳೆಗಳಿಗೆ ಏನು ಕಾಯಿಲೆಗಳು ಬರುತ್ತೆ, ನಾನು ಇನ್ನೂ ಬೆಳೆ ಇಟ್ಟಿಲ್ಲ, ಬಟ್ ಏನೇನು ಗಿಡಗಳಿಟ್ಟರೆ ಏನು ಕಾಯಿಲೆಗಳು ಬರುತ್ತೆ, ಅದಕ್ಕೆ ಔಷಧಿ ಏನು, ನಾನೆಲ್ಲ ಒಂದು ಡೈರಿನಲ್ಲಿ ಬರ್ಕೊಂಡಿದ್ದೀನಿ ನಾನು. ಹೆಚ್ಚು ಕಡಿಮೆ ಒಂದು 15 ಪೇಜ್ ಇದೆ. ನ್ಯಾಚುರಲ್ಲಾಗಿ ಇದು ಯಾವುದು ನಾವು ಕೆಮಿಕಲ್. ಸೊ ನಾನು ಕಂಪ್ಲೀಟಾಗಿ ಅಗೇನೆಸ್ಟ್ ಅದಕ್ಕೆ. ಸೊ ಅದನ್ನು ಮಾಡ್ಕೊಂಡು ನಾನು ಕೆಮಿಕಲ್ ಮಾಡೋಗಿದ್ದರೆ ನನಗೆ ಇದು ಕೃಷಿ ಬರೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಬೆಂಗಳೂರು ಜೀವನನೇ ಚೆನ್ನಾಗಿರುತ್ತೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತಲ್ಲಿ. ಸೊ ಆ ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾ ಇರೋದು ನೈಸರ್ಗಿಕವಾಗಿ. ನಾವು ಯಾವುದೇ ರೀತಿಯಾದ ಗೊಬ್ಬರ ಯೂಸ್ ಮಾಡಲ್ಲ. ಸೊ ಫಸ್ಟು ಪ್ಲಾಂಟೇಷನ್ ಮಾಡಬೇಕಾದ್ರೆ ಅಷ್ಟೇ ನಾವು ಅದನ್ನು ನ್ಯಾಚುರಲ್ ಅಂದರೆ ಸಗಣಿ ಗೊಬ್ಬರ ಯೂಸ್ ಮಾಡ್ತಾ ಇರೋದು. ಅದನ್ನು ಬಿಟ್ಟರೆ ಫ್ಯೂಚರಲ್ಲಿ ಯಾವತ್ತೂ ನಾವು ಗೊಬ್ಬರನೇ ಯೂಸ್ ಮಾಡಲ್ಲ. ಸೊ ನನ್ನ ಉದ್ದೇಶ ಅಂದರೆ ಹೊರಗಡೆಯಿಂದ ಏನು ತರಬಾರ್ದು ಅಂತ. ಪ್ಲಾಂಟೇಷನ್ ಮಾಡೋವರೆಗೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಏನೇ ಇರ್ಬೋದು, ಬಟ್ ಪ್ಲಾಂಟೇಷನ್ ಮಾಡಿದ ಮೇಲೂ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಅದು ಖುಷಿ ಅನ್ಸ್ಕೊಳ್ಳಲ್ಲ ಅದು. ಕರೆಕ್ಟ್. ಸೊ ನಾವು ಅಲ್ಲೇ ಜನ್ರೇಟ್ ಮಾಡ್ಕೊಬೇಕು ಗೊಬ್ಬರನ. ಈಗ ನೋಡಿ, ಅಗಸೆ ಬರುತ್ತೆ, ನುಗ್ಗೆ ಬರುತ್ತೆ, ಗ್ಲಿಸಿಡಿಯಾ ಬರುತ್ತೆ, ಸಾಕಷ್ಟು ಗಿಡಗಳನ್ನ ಹಾಕಿ ಬೀಜ ಉದುರಿಸಿದ್ರೆ ಗಿಡ ಉದುರ್ತವೆ. 1 ವರ್ಷಕ್ಕೆ 20 ಅಡಿ ಬರುತ್ತೆ, ನಿಮಗೆ ಬೆಳೆಯುತ್ತೆ. 3 ತಿಂಗಳಿಗೆ ಒಂದ್ಸಾರಿ ನೀವು ಲೇಬರ್ ಇಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು, ಸರ್ ಕಾರ್ಪೊರೇಟ್ ಕಂಪ್ನಿಯಲ್ಲಿ ನಾವು ದಿನಕ್ಕೆ 8 ಅವರ್ 10 ಅವರ್ 12 ಅವರ್ ಕೆಲಸ ಮಾಡ್ತೀವಿ. ಒಬ್ಬ ಕೃಷಿಕ ಅದನ್ನು ಅವನು ದಿನಕ್ಕೆ 6 ಅವರ್ಸ್ ಕೆಲಸ ಮಾಡಿಲ್ಲ ಅಂದರೆ ಹೆಂಗೆ ಕೃಷಿ ಮಾಡಲಿಕ್ಕಾಗುತ್ತೆ? 6 ಅವರ್ಸ್ ಮಿನಿಮಮ್ ನಾವು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಬೇಕು. ಸೊ ಆವಾಗ ನಾವು ಕಾರ್ಪೊರೇಟ್ ಥರನೇ ಕೆಲಸ ಮಾಡಬೇಕು. ಕೃಷಿ ಅಂದರೆ ಕಾರ್ಪೊರೇಟ್ ಪ್ರೊಸೀಜರಲ್ಲೇ ಕೆಲಸ ಮಾಡಬೇಕು, ನಾವು ಕಾರ್ಪೊರೇಟ್ ಸ್ಟೈಲಲ್ಲೇ ಕೆಲಸ ಮಾಡಬೇಕು. ನಾನೇ
ಯಾವುದೇ ಲೇಬರ್ ಇಲ್ದಂಗೆ. ಈಗ ಲೇಬರ್ ಬಂದರೆ ನಿಮಗೆ ಒಂದು 3 ದಿವಸದಲ್ಲಿ ಕಟ್ ಮಾಡ್ತಾನೆ ಅಂದರೆ ನನಗೆ 15 ದಿವಸ ಆಗಲಿ ಬಿಡಿ, 15 ದಿವಸದಲ್ಲಿ ನಾನು ಗಿಡಗಳು ಕಟ್ ಮಾಡಿ ಮಲ್ಚಿಂಗ್ ಮಾಡ್ತೀನಿ. ಅದಕ್ಕಿಂತ ಗೊಬ್ಬರ ಏನಿದೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನಾನು ಈ ಥರ ನಾವು ಕೊಡೋದು, ಇವಾಗ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಪರ್ಮನೆಂಟಾಗಿ ಯಾರೊಬ್ರು ಕೆಲಸ ಮಾಡಬೇಕು ಅಂದರೆ ನಾವೇನು ಕೊಡಬೇಕು ಅಂದರೆ ಅವರಿಗೆ ಊಟ ಮತ್ತು ವಸತಿ. ಮನುಷ್ಯ ಆಗಿರೋದಕ್ಕೆ ಸಂಬಳ ಕೊಡಬೇಕು, ಅದು ಸೆಕೆಂಡರಿ ಪಾರ್ಟ್. ಬಟ್ ನಮ್ಮ ಜಮೀನಲ್ಲಿ ಸೂಕ್ಷ್ಮಾಣು ಜೀವಿಗಳಿಂದನೇ ಪ್ರತಿಯೊಂದು ನಡೆಯೋದು. ಯಾವುದೇ ಬೆಳೆಗಳು ಅಥವಾ ಯಾವುದೇ ಗಿಡಗಳು ಅವು ಫಲ ಕೊಡಬೇಕು ಅಂದರೆ ಸೂಕ್ಷ್ಮಾಣು ಜೀವಿಗಳಿಲ್ಲಂದರೆ ಸಾಧ್ಯನೇ ಇಲ್ಲ. ಮತ್ತು ನಾವು ಕೊಡೋ ಗೊಬ್ಬರ ಯಾವ ಗಿಡಗಳನ್ನು ತಿನ್ನಲ್ಲ. ಯಾವ ಗಿಡಗಳನ್ನು ಡೈರೆಕ್ಟಾಗಿ ನಾವು ಕೊಡೋ ಗೊಬ್ಬರ ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ. ಸೊ ಆ ಅವೈಲೇಬಲ್ ಫಾರ್ಮಿಗೆ ಮಾಡಿ ಕೊಡೋದು ಸೂಕ್ಷ್ಮಾಣು ಜೀವಿಗಳು. ಸೊ ಸೂಕ್ಷ್ಮಾಣು ಜೀವಿಗಳು ಹೆಂಗೆ ನೋಡ್ಕೊಬೇಕು ಅಂದರೆ, ನಾನು ಅದನ್ನು 2 ಭಾಗ ಮಾಡಿದ್ದೀನಿ. ಒಂದು ಧರ್ಮದ ಮಾರ್ಗ, ಇನ್ನೊಂದು ಅಧರ್ಮದ ಮಾರ್ಗ. ಸೊ ಧರ್ಮದ ಮಾರ್ಗ ಏನು ಅಂದರೆ, ನಾವು ಸೂಕ್ಷ್ಮಾಣು ಜೀವಿಗಳಿಗೆ ಫುಡ್ಡು ಅಕಾಮಿಡೇಷನ್ ಕೊಡಬೇಕು. ಅಂದರೆ ನಾವು ಆಗ್ತಕ್ಕಂಥ ಗಿಡಗಳು ನಾವೇನು ಕಟ್ ಮಾಡಿ ಹಾಕ್ತೀವಿ, ಸೊ ಅದಕ್ಕೆ ಶೆಲ್ಟರ್ ಆಗುತ್ತೆ ಪ್ಲಸ್ ಫುಡ್. ಸೊ ಸೂರ್ಯನ ತಾಪ ಬೀಳ್ದಂಗೆ ಅವು ಕಾಪಾಡ್ತವೆ ಆ ಸೂಕ್ಷ್ಮಾಣು ಜೀವಿಗಳಿಗೆ. ಶೆಲ್ಟರ್ ಆಯಿತು ಮತ್ತು ಅವಕ್ಕೆ ಫುಡ್ಡು. ಸೊ ಇದನ್ನು ಮಾಡೋದ್ರಿಂದ ಏನು ಮಾಡ್ತಾವೆ, 24/7 ಕೆಲಸ ಮಾಡ್ತವೆ ನಮ್ಮ ಜಮೀನಲ್ಲಿ. ಅದೇ ಅಧರ್ಮದ ಮಾರ್ಗ ಅಂತ ಹೇಳಿದೆ. ಸೊ ನೀವು ಕೆಮಿಕಲ್ ಗೊಬ್ಬರ ಹಾಕಿ ಅವನ್ನ ಸಾಯಿಸಿ ಅವುಗಳ ಪಾರ್ಥಿವ ಶರೀರ ಬಂದ್ಬಿಟ್ಟು ಆ ಗಿಡಗಳಿಗೆ ಪೋಷಕಾಂಶ ಆಗುತ್ತೆ. ಸೊ ಅದು ಅಧರ್ಮದ ಮಾರ್ಗ. ಸೊ ನಾನು ಅಧರ್ಮದ ಮಾರ್ಗ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಧರ್ಮದ ಮಾರ್ಗನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಊಟ ಕೊಡ್ತೀನಿ, ವಸತಿ ಕೊಡ್ತೀನಿ ಅವಕ್ಕೆ. ಸೊ ನನ್ನ ಬೆಳೆನ ಚೆನ್ನಾಗಿ ಬೆಳೆಸ್ತಾವೆ.